ನನ್ನ ಮಗಳು ಇವತ್ತು ಈ ಥರ ರೆಡಿಯಾಗಿ ಹೊರಟಿರೋದು ನನ್ನ ಮಾವನ ಮನೆ ಹಬ್ಬಕ್ಕೆ, ಅಂದರೆ ನನ್ನ ಅಮ್ಮನ ತವ್ರ ಮನೆಗೆ. ಹೆಣ್ಮಕ್ಳೇ ಹಾಗೇನೆ, ತವ್ರ ಮನೆಗೆ ಹೋಗ್ಬೇಕು ಅಂದರೆ ಏನೋ ಒಂಥರ ಒಳಗೊಳಗೆ ಕುಣಿದಾಡುವಷ್ಟು ಖುಷಿ ಆಗುತ್ತೆ. ಪಟ ಅಂತ ಎಲ್ಲ ಕೆಲಸನೂ ಮುಗಿಸಿ ಟೈಮಿಗೆ ಮುಂಚೆನೇ ರೆಡಿಯಾಗಿ ಕೂತ್ಕೊಂಡ್ಬಿಡ್ತೀವಿ. ಎಲ್ಲ ಹೆಣ್ಮಕ್ಳು ಹೀಗೇನೆ ಅಲ್ವಾ? ಮದುವೆ ಆದಮೇಲೆ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರನ್ನೂ ನೋಡೋದಕ್ಕೆ ಒಂದು ರೀಸನ್ ಅಂತ ಬೇಕಾಗೋಗುತ್ತೆ. ಕಾರ್ ತುಂಬ ಓಡಾಡ್ಕೊಂಡು ಮಲಗೋವಷ್ಟು ಜಾಗ ಇದ್ರೂ ನನ್ನ ಮಗಳಿಗೆ ನನ್ನ ತೊಡೆ ಮೇಲೆ ಕೂತ್ಕೊಂಡಷ್ಟು ಕಂಫರ್ಟ್ನೆಸ್ ಬೇರೆ ಎಲ್ಲೂ ಸಿಗೋದಿಲ್ಲ. ಇದೇ ನೋಡಿ ದ ಫೇಮಸ್ ಕಲ್ಲೂರು ಕೆರೆ ಕೋಡಿ. ಇಲ್ಲಿಂದಲೇ ಕಲ್ಲೂರು ಕ್ರಾಸ್ಗೆ ಹೋಗಿ ಅಲ್ಲಿಂದ ನಮ್ಮ ಮಾವನ ಮನೆ ಕುಣಾಗಟ್ಟಕ್ಕೆ ಹೋಗೋದು. ಮೊದಲೆಲ್ಲ ನಾವು ಊರಿಂದ ಈ ಕಲ್ಲೂರು ಕ್ರಾಸ್ಗೆ ಬಸ್ ಹತ್ತಬೇಕು ಅಂತ ಅಂದರೆ ನಡ್ಕೊಂಡೇ ಬರ್ತಿದ್ವಿ. ಎಷ್ಟು ಬಿಸಿಲಿದ್ರು ಏನಿದ್ರು ಗೊತ್ತೇ ಆಗ್ತಿರ್ಲಿಲ್ಲ, ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ. ಆದರೆ ಈಗ ಕಾರಲ್ಲಿ ಬಂದ್ರೂ ಕೂಡ ಆ ಖುಷಿ ಸಿಗೋದಿಲ್ಲ. ಇನ್ನು ಈ ಊರವರು ಹಬ್ಬ ಮಾಡಿರೋದು ಈ ನರಸಿಂಹಸ್ವಾಮಿ ದೇವ್ರಿಗೇನೆ. ರಾತ್ರಿ ಆರತಿ ಮಾಡಿ ಇವತ್ತು ಮಟನ್ ಊಟ ಮಾಡಿದ್ದಾರೆ. ನಾವು ಹೋಗ್ತಾ ಇರೋದು ಆರತಿ ಎಲ್ಲ ರಾತ್ರಿಯೇ ಆಗೋಗ್ಬಿಟ್ಟಿದೆ. ಇನ್ನು ಇಲ್ಲಿಂದ ಸೀದಾ ಊಟ ಮಾಡಿಕೊಂಡು ನಾವು ನಮ್ಮೂರ ಕಡೆ ಹೊರಟು. ಇನ್ನು ಇದೇ ಥರ ನಾವು ಮತ್ತೆ ಎಲ್ಲರೂ ಸೇರಬೇಕು ಅಂದರೆ ಇನ್ಯಾವ ಸಂದರ್ಭ ಬರಬೇಕು ಅಂತ ಕಾಯ್ಕೊಂಡು ಕೂತ್ಕೋಬೇಕು. ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿನೂ ಇದೆ ಅಲ್ವಾ?